ಮಧ್ಯಾಹ್ನದಾಗ ಯಾರ್ಯಾರು ಇಲ್ಲ ಮಧ್ಯಾಹ್ನದಾಗ ಯಾರ್ಯಾರು ಕರೆಕ್ಟಾಗಿ ಹೇಳು ಯಾರ್ಯಾರು ಅವ್ರಿಗೆ ಬಣಗಿ ಮಂದಿ ಮತ್ತು ಇಬ್ಬರು ಮಂದಿ ಹೆಸರು ಹೇಳಿದಲ್ಲ ಯಾರ್ಯಾರು ಮಧ್ಯಾಹ್ನದಾಗ ವಿಡಿಯೋ ಮಾಡತ್ತೀನಿ ನಾನು ನಿಂದು ಯಾರ್ಯಾರು ಅವ್ರಿಗೆ ಕರೆಸಿ ಹಾಡ ಸಮಾಧಾನ ಮಂದಿ ಹೌದಾ. ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ಸಂಚಿಕೆಯಲ್ಲಿ ಅಫ್ಜಲ್ಪುರದ ಉಡ್ಚಾಣ ಗ್ರಾಮದ ಶ್ರೀಮಠ ಶಂಕರಲಿಂಗ ಮಹಾರಾಜರ ಮಠದ ಬಗ್ಗೆ ಇದು 3ನೇ ಸಂಚಿಕೆಯನ್ನು ನಾನು ಮಾಡ್ತಾಯಿದ್ದೀನಿ. ಈ ಶಂಕರಲಿಂಗ ಅಲ್ಲಿ ಮೊದಲು ಮಠ ಇರಲಿಲ್ಲ. ಉಡ್ಚಾಣದಲ್ಲಿ ನಾನು ಕೇಳ್ಪಟ್ಟಂತೆ ಶಂಕರಲಿಂಗ ಮಹಾರಾಜರು ಭೀಮಾ ನದಿ ಆ ಕಡೆಯಿಂದ ಈ ಕಡೆ ಬಂದು ಉಡ್ಚಾಣ ಗ್ರಾಮದಲ್ಲಿ ದಾನಕ್ಕೆ, ಧರ್ಮಕ್ಕೆ, ಸಹಕಾರಕ್ಕೆ, ಸಹಾಯಕ್ಕೆ ಸುಪ್ರಸಿದ್ಧ ಮನೆತನ ಎಂದರೆ ಗೌಡ್ರ ಮನೆತನ, ಉಡ್ಚಾಣ ಗೌಡ್ರ ಮನೆತನ ಅಂತ ಹೇಳ್ತಾರೆ. ಆವಾಗ ಶಂಕರಲಿಂಗ ಮಹಾರಾಜರು ಬಂದು ಆ ಗೌಡ್ರಿಗೆ ಭೇಟಿಯಾಗಿ ನಮಗೆ ಇರುವುದಕ್ಕೆ ಇಲ್ಲಿ ಸ್ಥಳಾವಕಾಶ ಮಾಡಿಕೊಡಿ ಅಂದಾಗ ಗೌಡ್ರು ಮನತುಂಬಿ ಅವರನ್ನು ಸ್ವಾಗತಿಸಿ ಭೀಮಾ ನದಿ ದಂಡೆಯಲ್ಲಿರ್ತಕ್ಕಂಥ ಜಾಗವನ್ನು ಅವರಿಗೆ ತೋರಿಸೋದು. ನೀವು ಇಲ್ಲಿರ್ಬೋದು. ಅಲ್ಲಿ ಕಳ್ಳಿ ಕಾತರದಿಂದ ತುಂಬಿತ್ತಂತೆ, ಯಾರೂ ಒಳಗೆ ಹೋಗ್ಲಾರಂಥ ಪರಿಸ್ಥಿತಿ ಇತ್ತು. ಆ ಜಾಗದಲ್ಲಿ ಒಂದು ಗುಂಪ ಹಾಕಿಕೊಂಡು ಶಂಕರಲಿಂಗ ಮಹಾರಾಜರು ವಾಸ ಚಾಲು ಮಾಡಿದ್ರು. ಆವಾಗ ಶಂಕರಲಿಂಗ ಮಹಾರಾಜರ ಒಬ್ಬ ಶಿಷ್ಯ ಟೀಕಪ್ಪ ಅಂತಕ್ಕಂಥ ವ್ಯಕ್ತಿ ಇಡೀ ಎಲ್ಲ ಕಳ್ಳಿಯನ್ನು ಕಡಿದು ಹಾಕಿ ಸ್ವಚ್ಛಗೊಳಿಸಿ ಶುಭ್ರವಾದ ಸ್ಥಳವನ್ನಾಗಿ ಅದನ್ನು ಮಾಡಿದರು. ಜೊತೆಗೇ ಶಂಕರಲಿಂಗ ಮಹಾರಾಜರ ಜೊತೆಗೇ ಸೀತಾ ಮಾತಾಜಿಯವರು ಬಂದರಂತೆ. ಆವಾಗ ಮುಂದಿನ ಕೆಲವೊಂದು ದಿನಗಳಲ್ಲಿ ಊರಿನ ಹಿರಿಯರು, ಎಲ್ಲ ಭಕ್ತಾದಿಗಳು, ಗೌಡ್ರು, ಸಾಹುಕಾರರು ಎಲ್ಲ ಜನರು ಸೇರಿಕೊಂಡು ಅಲ್ಲಿರ್ತಕ್ಕಂಥ ಸುಮಾರು ಎಕರೆ ಜಮೀನನ್ನು ಆ ಮಠದ ಹೆಸರಿಗೆ ಮಾಡಿದರಂತೆ. ಇದು ಪ್ರಾರಂಭವಾಗಿರ್ತಕ್ಕಂಥ ಶ್ರೀಮಠ ಶಂಕರಲಿಂಗ ಮಹಾರಾಜರ ಮಠ. ಮುಂದೆ ಇದಕ್ಕೆ ಈ ಪೀಠಕ್ಕೆ ಬಂದವರು ಚಂದ್ರಶೇಖರ್ ಮಹಾರಾಜರು. ಚಂದ್ರಶೇಖರ್ ಮಹಾರಾಜರು ಎಂದರೆ ಈ ಮಠಕ್ಕೆ ಕಾಮಧೇನು ಕಲ್ಪವೃಕ್ಷಯಾಗಿ ಬಂದರು ಅಂದರೂ ಕೂಡ ತಪ್ಪಾಗಲಾರದು. ಯಾಕಂದರೆ ಸ್ವತಃ ದುಡಿದು, ಸ್ವತಃ ವ್ಯವಸಾಯ ಮಾಡಿ, ಸ್ವತಃ ನೀರುಣಿಸಿ ಸುಮಾರು 60 ಎಕರೆದಷ್ಟು ಜಮೀನವನ್ನು ಖರೀದಿ ಮಾಡಿ ಮಠಕ್ಕೆ ಆಸ್ತಿಯನ್ನು ಮಾಡಿದರು. ಆನಂತರ ಈ ಶಿಕ್ಷಣದ ಕಡೆಗೆ ಗಮನ ಹರಿಸಿದ ಪೂಜ್ಯ ಚಂದ್ರಶೇಖರ್ ಮಹಾರಾಜರು ಏನು ಮಾಡಿದರು ಅಂದರೆ ಅಲ್ಲಿ ಹೈಸ್ಕೂಲನ್ನು ತಂದರು. ಅಲ್ಲಿನ ಭಕ್ತಾದಿಗಳ ಮಕ್ಕಳಿಗೆ, ಆ ಗ್ರಾಮದ ಮಕ್ಕಳಿಗೆ ಶಿಕ್ಷಣ ಸಿಗಲಿ, ಬೇರೆ ಊರಿಗೆ ನಮ್ಮ ಮಕ್ಕಳು ಹೋಗಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಆಗಿನ ಕಾಲದಲ್ಲಿ ಅಲ್ಲಿ ಹೈಸ್ಕೂಲನ್ನು ತಂದರು. ಬಹಳ ಸುಂದರವಾಗಿ, ಬಹಳ ವ್ಯವಸ್ಥಿತವಾಗಿ, ಬಹಳ ಸಾಂಸ್ಕೃತಿಕವಾಗಿ, ಬಹಳಷ್ಟು ನಮ್ಮದು ಪಾರಮಾರ್ಥಿಕವಾಗಿ, ಭಕ್ತಿಯ ರೂಪವಾಗಿ ಆ ಮಠ ಹೊರಚಿಮ್ಮುತ್ತಿತ್ತು. ಆವಾಗ ಇವ್ರದ್ದು ಚಂದ್ರಶೇಖರ್ ಮಹಾರಾಜರ ಜೊತೆಗೇ ಶಾಂತಾ ಮಾತಾಜಿಯವರು ಬಂದರು. ಹಾಗೆ ನಡೀತಾ ಇರುವಾಗ ಮಠಕ್ಕೆ ಒಬ್ಬರು ಮರಿಬೇಕಲ್ಲ ಅಂತ ಹೇಳಿ ಚಂದ್ರಶೇಖರ್ ಮಹಾರಾಜರು ಅಕ್ಕಲಕೋಟದಿಂದ ಒಬ್ಬ ಬಸವರಾಜ್ ಅಂತಕ್ಕಂಥವರನ್ನು ಮರಿಯನ್ನಾಗಿ ತಂದುಕೊಂಡಿದ್ದರಂತೆ. ಕೆಲವು ದಿನಗಳಲ್ಲಿ ಅವರ ಒಂದು ಕಾರ್ಯಚಟುವಟಿಕೆಗಳು, ಅವರ ವರ್ತನೆಗಳು, ಅವರ ಇರುವಿಕೆ ಸರಿ ಕಾಣೋದಕ್ಕೆ ಅವರನ್ನು ವಾಪಸ್ ಕಳಿಸಿದರು ಅಂತ ತಿಳಿದವರು ನಮಗೆ ಹೇಳಿದ್ದನ್ನು ತಮ್ಮ ಎದುರಿಗೆ ಹೇಳಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದೆ ಚಂದ್ರಶೇಖರ್ ಮಹಾರಾಜರು ಈಗಿದ್ದಾರಲ್ಲ, ಅಭಿನವ ಶಾಂತ ವೀರ ಮಹಾರಾಜರು, ಇವರನ್ನು ಗಲಗಲಿಯಿಂದ ಕರೆತಂದ್ರಂತೆ. ತಂದು ಇವರಿಗೆ ಏನು ಮಾಡಿದರು, ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದ ಕೂಡಲೇ ಇವರ ಒಂದು ವರ್ತನೆ, ನಡೆ ಸರಿ ಇಲ್ಲ ಅಂಥೇಳಿ ಮಠವನ್ನೇ ಬಿಟ್ಟು ಹೋಗಿದ್ರಂತೆ ಕೇಳ್ಪಟ್ಟಿದ್ದೇನೆ. ಆಗ ಮತ್ತೆ, ಯಾಕಂದರೆ ಉಡ್ಚಾಣ ಗ್ರಾಮದ ಜನ ಅಂದರೆ ಶಾಂತಿ ಪ್ರಿಯರು, ಬಹು ಭಕ್ತಿವಾನರು, ದೇವರಿಗೆ ಬೇಕಾದನ್ನು ಅರ್ಪಣೆ ಮಾಡತಕ್ಕಂಥ ಒಂದು ಭಕ್ತಿಪೂರ್ವಕ ಇರ್ತಕ್ಕಂಥ ಜನ ಎಲ್ಲರೇ
ಇದ್ದಾರೆ ಅಂದರೆ ಅದು ಉಡ್ಚಾಣ ಗ್ರಾಮವನ್ನು ನಾವು ಕಾಣಬಹುದು ಅಂತ ಕೇಳ್ಪಟ್ಟಿದ್ದೇವೆ. ಮತ್ತೆ ಎಲ್ಲ ಜನರು ಹೋಗಿ ಚಂದ್ರಶೇಖರ ಅಪ್ಪಾಜಿ ಅವರಿಗೆ ಒಂದು ವಿನಂತಿ ಮಾಡಿಕೊಂಡು, ಒಂದು ಮನವಿಯನ್ನು ಮಾಡಿಕೊಂಡು ಮರಳಿ ಕರ್ಕೊಂಡು ಬಂದರು. ಹಾಗಾದರೆ ಪೂಜ್ಯ ಶ್ರೀಮಠದ ಅಭಿನವ ಶಾಂತವೀರ ಮಹಾಸ್ವಾಮಿಗಳು ಆಗಲೂ ಕೂಡ ಇವರ ವರ್ತನೆ ನಡೆ ಸರಿಯಿಲ್ಲ ಅಂತ ತೋರುತ್ತದೆ. ಈಗೇನಾಗಿದೆ ಮುಖ್ಯವಾಗಿ ಅಂದರೆ, ಕೆಲವೊಂದು ನಿಮಗೆ ಆಡಿಯೋ ಕ್ಲಿಪ್ಗಳನ್ನು ತೋರಿಸ್ತೀವಿ, ಇವರ ಕೆಲವೊಂದು ದೃಶ್ಯಗಳನ್ನು ತೋರಿಸ್ತೀವಿ. ಇವರ ವರ್ತನೆ, ಇವರ ಮಾತಾಡೋದು, ಇವರು ಮಾಡೋದು ಬಹಳ ಬಹಳ ಒಂದು ಪಾರಮಾರ್ಥಿಕ ರಂಗದಲ್ಲಿ ಕಪ್ಪು ಚುಕ್ಕೆ ಇಡ್ತಕ್ಕಂಥ ಆ ವಿಷಯಗಳು ಅಂದರೆ ತಪ್ಪಾಗಲಾರದು. ಹಲೋ, ನಮಸ್ಕಾರಪ್ಪ. ನಮಸ್ಕಾರ ರೀ ಮಾಲಕರ, ಎಲ್ಲಿದ್ರಿ? ನಾ ಇಲ್ಲೇ ಇದ್ದೀನಿ, ಊರಾಗ ಇದ್ದೀನಿ ಹೇಳ್ರಪ್ಪ. ಅದೇ ಎರಡು ಬೇಕಾಗಿದ್ದು. ಹಲೋ ಕೇಳ್ರಪ್ಪ. ಎರಡು ಬೇಕಾಗಿದ್ದು ರೀ. ಹೌದ್ರಿ? ಹ್ಞೂ ರೀ. ತಂದ್ರೆ ಒಂದು ನಾನೇ ಕುಡ್ದೀನ್ರಿ, ಎರಡು ನಾ ಕುಡ್ದೀನ್ರಿ, ಎರಡು ನೀವು ಕುಡ್ದಿ. ಈಗಿಲ್ಲ ಅನ್ರಿ? ಇಲ್ರಿ, ಹೊಳ್ಳಿ ಈಗ ಎಲ್ಲಿದ್ದೀನಿ ಹೇಳ್ರಿ ನಿಮ್ಗ? ಹ್ಮ್ ಈಗ ಶಿವಪುರ ಕ್ರಾಸಿಗೆ ಇದ್ದೀನಿ. ಇದ್ರ ತಗೊಂಬಾ ಮತ್ತಿಲ್ಲ. ಇಲ್ಲಾಂದ್ರ ನೀವು ಮಕ್ಕೋತೀರ ಹಂಗೆ? ಏನ್ ಮಾಡ್ಲಿ ಮಗನ, ಮತ್ತ ನೀ ಇಟ್ಕೊಂಡಿ ಅಂತೇಳಿ ನಾ ಮಾಡಿದ್ದೆ. ತೊಂಬ ಇಲ್ಲ ಮಕ್ಕೋ, ಇಲ್ಲ ಬಿಡಪ್ಪ ಅಂತ ಅನ್ರಿ ನನಗ. ನಾ ಇಲ್ರಿಪ್ಪ ನಂಬಲ್ಲಿ ಅಂತೇಳಿ ನಿಮ್ ಕಾಲಿಗೆ ಬೀಳ್ತೀನ್ರಿ ನಾ ಬಂದು. ಹಂಗೇನ್ ಬೇಡ. ಇಲ್ಲ ತಗೊಂಡೆ ಬಾ ಮಗನ, ನೀ ಎಲ್ಲೇ ಕಿರ್ಲಕ್ಕ ತಂದಿರ ನಾ ಏನದು ಎಲ್ಲೇ ಕಿರ್ಲಕ್ಕ ಅಡಗಲಕ್ರಿ. ರಾತ್ರಿ 12-1 ಅಲ್ರಿ, ನಾ ತಂದು ಕೊಡ್ತೀನಿ. ಯಾರಿಲ್ಲ ಮಗಲ್ಕ? ಹಣಮೆ ಅನ್ರಿ, ಹಣಮೆ ನಾ ತೆಳಗ್ ಹುಚ್ಚಿ ಹೊಲಿಕ್ಕೆ ಇಳಿದೀನ್ರಿ. ಕಾರ್ ಅವನೇ ನಡೆಸಲತ್ತಾನ್ರಿ. ನನ್ ಖರ್ಚ ಏನ್ರಿಪ್ಪ, ನಾನು ದುನ್ಯದ ನಾನು ಅವನಿಗೆ ಖರ್ಚು ಮಾಡತ್ತೇನ್ರಿ. ಇವತ್ತು ಎರಡು ತೊಂಬಾ. ಇವತ್ತ ಸುಮ್ ಚೈನಿಗೆ ಬಿದ್ದೀನಿ, ನಾಳೆಗೆ ಊರಿಗೆ ಹೋದಲ್ರಿ ನಾವು ನೀವು ಕಲ್ತು. ಆಯ್ತು, ಎರಡು ತೊಂಬಾ. ಈಗ ಹೊಳಸ್ಬೇಕಾಗ್ತಾರ ಗಾಡಿ. ಮತ್ ಹೊಳಸುದೆ ಹೊಳಸ್ತೀನಿ. ಆಯ್ತು. ಹಲೋ ಅತ್ತಿ, ಒಂದೇ ಐತೆ, ಏನ ಆಗಲ್ಲಾಗ್ಯದ. ಹಂಗ್ರಿಪ್ಪ? ಇನ್ನೊಂದು ಬೇಕು. ಆಯ್ತು, ಬರ್ತೀನಿಪ್ಪ. ಜಳಕ ಮಾಡ, ಅರ್ಜೆಂಟ್ ಬೇಕ. ಹಿಂದಾಡಿ ಜಳಕ ಮಾಡ. ಮಗನ ಎಲ್ಲ ನಿಂದ ಏನು ಬಾಡಿಗೆ ಕೊಡ್ತ? ಇಲ್ರಿಪ್ಪ, ಅದ್ರದ್ದೇನಿಲ್ರಿ. ಎದ್ದು ಹಂಗೆ ಹೋಗ್ಬಿಡು, ಕರ್ಗಿ ಹೋಗಿ ತೊಂಬ. ಒಂದೇ. ಏನು ಕಿಕ್ಕ ಬರ್ಲಾಗ್ಯದ. ತಿಳ್ಕೊಬೇಡ, ಬೈಬೇಡ ಮಗನ. ಒಂದೇ ಸಾಲ್ತರಿ. ಯಾಕೆ ಒಂದು ಕೊಟ್ಟಿಲ್ಲ ಈಗ? ಮತ್ ಸಂಜೆ ತನ ಬೇಕಿರಿ ನಿಮ್ಗೆ ಕಟ? ಅವತ್ತು ತಂದು ಇಟ್ಕೊ ನೀ. ಎಷ್ಟ್ರ ನನಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲದ ತಂದು ಇಟ್ಕೊ ನೀನು ಗಾಡಿಯಾಗ. ನನಗೆ ಹೇಳ್ಬೇಡ, ನನಗೆ ಒಂದೇ ಕೊಡು. ಮತ್ ಕೆಡತ ತಲಿ ಪೂರ. ಆಲೆ ಶಂಕರೇ, ಅರ್ಥ ಐತಿಲ್ಲ? ಆಯ್ತಾಯ್ತು. ನೀನ್ ಬಿಟ್ರೆ ಯಾರದಾರ? ನಿಮ್ಮ ಅಪ್ಪ ಇದ್ದ ಈಗ ನಮ್ಗೆ ಯಾರು? ಬಿಟ್ರೆ ನಮ್ಗೆ ಯಾರು? ಅದಕ್ಕೆ ಜಳಕ ಎಂದಡೆ ಮಾಡಾಕತ್ತಿ ಬಂದ. ನಮಗೂ ಅಡಿಗೆ ಮಾಡೋದು ದಿಕ್ಕಿಲ್ಲ, ನಿನಗೂ ದಿಕ್ಕಿಲ್ಲ. ನಡೆ, ನಮ್ಗ ಕ್ಯಾಯ್ ಬಿಟ್ಟು ಹಾಕ್ಬಿಟ್ರೆ ಸುಮ್ಮ. ಏ ಬೇಡಪ್ಪ, ನಿನಗ ಲಗ್ನ ಮಾಡ್ತೀನಿ ಅವನೇನ್ ನಾವನ. ಏನ್ ಲಗ್ನ ಬೇಡ್ರ ಅಡೆ, ಹಂಗ ಮಾಡ್ಬೇಡ. ನಿನಗೂ ಮಾಡ್ತೀನಿ, ನಿನ್ ಸಂಸಾರ ಚಂದ ಮಾಡ್ತೀನಿ. ನಮ್ ಬರ್ಬೇಕಲ್ಲ ಸಿದ್ಯ ಸಿದ್ದರಾಮಯ್ಯ ಬರ್ಬೇಕಲ್ಲ. ಆ ವಿಡಿಯೋ ಐತಿಲ್ಲ, ನಾವು ದೇಶದ ಯುವಕರು. ಹೌದು ಲಿಯಾ, ಹನುಮಂತನ ಬಲ್ಲಿ ಹನುಮಂತನ ಬಲ್ಲಿ ಅದ, ಶಾಂತಪ್ಪನ ಬಲ್ಲಿ ಅದ. ಭಾರಿ ಐತಿ ಅದು. ಲವನ್ ತಂದು ಕೊಡು ನಮಗ, ಜಳಕ ಮಾಡ್ತಾ. ಇವರಿಗೆ ಪೂಜ್ಯರು ಹೇಗಿರಬೇಕು ಅನ್ನುವುದು ಅರಿವೇ ಇಲ್ಲವೇ ಅಂತಕ್ಕಂಥ ವಿಷಯನೂ ಬರ್ತವೆ. ಒಂದು ವಿಚಾರದಲ್ಲಿ ನಾನು ಕೇಳ್ಪಟ್ಟಂತೆ, ಪೂಜ್ಯರಿಗೆ ಆರೋಗ್ಯ ಸರಿ ಇಲ್ಲ, ಅವರಿಗೆ ಸಾವು ಬರಬಹುದು ಅಂತಕ್ಕಂಥ ವಿಚಾರ ಡಾಕ್ಟರು ತಿಳಿಸಿದರೆಂದು ಹೇಳಿದ ಕೆಲವು ಭಕ್ತರು, ಅದಕ್ಕಾಗಿ ಪೂಜ್ಯರು
ಶರೀ ಕುಡಿದಿದ್ದಾರೆ, ಈ ಥರ ನಡ್ಕೊಂಡಿದ್ದಾರೆ ಅಂತ ಹೇಳಿದರು. ಆದರೆ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಶರಣರು ಇದ್ದರೆಂದರೆ ಹೇಗಿರಬೇಕು ಎಂದರೆ, ಮರಣವೇ ಮಹಾನೋಮಿ, ಮರಣಕ್ಕೆ ಹೆದರಿ ಹೇಸಿ ಕೆಲಸ ಮಾಡುವವರು ಪೂಜ್ಯರಲ್ಲ, ಸಾಧುವಲ್ಲ, ಸನ್ಯಾಸಿ ಅಲ್ಲ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ಏನಾಗಿದೆ ಅಂದರೆ, ಇದೆಲ್ಲ ವಿಚಾರಗಳನ್ನು ಶಾಂತವೀರ ಸ್ವಾಮೀಜಿಗಳು ಶಾಂತವೀರ ಹೆಸರನ್ನಿಟ್ಟುಕೊಂಡು ಎಲ್ಲಿ ಉಡ್ಚಾಣ ಗ್ರಾಮದಲ್ಲಿ ಕೆಡಕನ್ನುಂಟು ಮಾಡಬಹುದೇ ಅಂತಕ್ಕಂಥ ಸಂಶಯ ಬರ್ತಾ ಇದೆ. ಯಾಕಂದರೆ ಇಲ್ಲಿಯವರೆಗೆ ಎರಡು ಗುಂಪು ನಮ್ಮ ಕಣ್ಣಿಗೆ ಕಂಡಿರಲಿಲ್ಲ. ಆದರೆ ನಿನ್ನೆ ತಾನೇ ಪ್ರೆಸ್ ಮೀಟ್ ಮಾಡಿ ಪೂಜ್ಯರೇ ಬೇಕು, ಪೂಜ್ಯರು ಒಳ್ಳೆಯವರಿದ್ದಾರೆ ಅಂತಕ್ಕಂಥ ಪ್ರೆಸ್ ಮೀಟ್ ಯಾವಾಗಾಗಿ ಪತ್ರಿಕೆಗಳಿಗೆ ಹೇಳಿಕೆಯನ್ನು ಕೊಟ್ಟರು, ಇದು ಬಹುಶಃ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟು ಮಾಡಬಹುದೇ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಮತ್ತು ಮಠ ಮತ್ತು ಶಿಕ್ಷಣ ಸಂಸ್ಥೆ ಯಾವುದೇ ಕಾರಣಕ್ಕೂ ನಾವು ಹಾಳಾಗಕ್ಕೆ ಇಷ್ಟು ಜನ ಏನು 100 ಜನ ಬಂದಿದ್ವಲ್ಲ, ಇದು ಬಿಡೋದಿಲ್ಲ. ಎಷ್ಟು ಕಾಲ ಆದ್ರೂ ನಾವು ಬಿಡಲ್ರಿ ಇದು ಹಾಳು ಮಾಡಕ್ಕೆ. ಉದ್ದೇಶ ಬೇರೆ ಅದಾವ್ರಿ ಅವು. ಆ ಉದ್ದೇಶ ನಾವು ಪೂರಾ ಅದ್ರ ಬದಲ್ದ ನಾವು ನಿಂತಿದ್ದೇವೆ, ಹಾಳು ಮಾಡಕ್ಕೆ ಎಂದು ಬಿಡೋದಿಲ್ಲ. ಮಠ ಮತ್ತು ಶಿಕ್ಷಣ ಸಂಸ್ಥೆ ನಮ್ಮದು ಉದ್ದೇಶ. ನಮ್ಮದು ಒಟ್ಟು ಊರಿಂದು ಮತ್ತು ಮಠದ್ದು ದಿಕ್ಕು ತಪ್ಪಿಸೋಕೆ ಬೇರೆ ನಡೆದಿದೆ. ಒಟ್ಟಿನಲ್ಲಿ ಊರಿನ ಜನರಿಗೆ ಒಂದಿಷ್ಟು ಉದ್ದೇಶಪೂರ್ವಕ ಹೇಳೋದು, ನೀವು ಧರಣಿ ಕುಂದ್ರಿ ಇಂಥವೆಲ್ಲ ಒಯ್ತಾರೆ ಪೊಲೀಸರು, ಮುತ್ತಾಗಿ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತೇಳಿ ಉದ್ದೇಶ ಪೂರ್ವಕವಾಗಿ ಇದು ನಿರಪರಾಧಿ ನಮ್ಮ ಮುತ್ತೂರದಾರ ಮಠದ್ದು ಷಡ್ಯಂತ್ರ ಆಗಿದೆ. ಟೋಟಲಿ ಷಡ್ಯಂತ್ರ ಅದಾರೆ ಸರ್. ಇದ್ರೊಳಗೆ ಯಾರಂತ ಹೇಳ್ಬೋದಲ್ಲ. ಈಗ ನಮಗೆ ಪತ್ರಕರ್ತರ ಸೋಗಿನಲ್ಲಿ ಅನ್ಯ ಧರ್ಮೀಯ ವ್ಯಕ್ತಿ ಬಂದು ಇದಕ್ಕೆಲ್ಲ ವ್ಯಕ್ತಿ ಹಚ್ಚಿಡ್ಲಾತನ್ರಿ. ಇದು ಊರಾಗ ಎರಡು ಗುಂಪುಗಳು ಮಾಡಿ ಗೊತ್ತಿತ್ತು ಹೇಳ್ಬೋದಿಲ್ಲ ಸರ್. ವ್ಯಕ್ತಿ ಅದು ನೋಡ ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗ್ತದೆ ಸರ್. ನಾವು ಅದ್ರೊಳಗೆ ಇದ್ದೇವ್ರೀಗ. ನಮಗೆ ಅಷ್ಟು ಮಾಹಿತಿ ಇನ್ನೂ ಸ್ವಲ್ಪ ಬರ್ಲಾಗ್ತಾರೆ ಅದ್ರ ಬಗ್ಗೆ. ಮುಂದಿನ ದಿನಗಳೊಳಗೆ ಅದು ತೆಗೆದು ಅದಕ್ಕೆ ನಾವು ಒಂದು ಪೂರ್ಣ ಪ್ರಮಾಣದಾಗ ಊರಲ್ಲೇ ವ್ಯವಸ್ಥೆ ಮಾಡ್ತೀವ್ರಿ. ಅಂಥವ್ರಿಗೆ ಯಾರು ಏನು ಮಾಡತ್ತಾರೆ ಬಂದು ಅಂತ ಯಾಕೆ ಇಟ್ಟು ಹೈಲೈಟ್ ಮಾಡತ್ತಾರೆ, ಮೂರು ಹರಾಜು ಯಾಕೆ ಮಾಡತ್ತಾರೆ ಇವರು ಮಠದ ವಿಷಯ ತಂದು. ನಮ್ಮ ಮಠದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಶಾಲೆ ಕಲಿತು ನೌಕರಿ ಹೋಗ್ಯಾರ. ಅಂಥ ಮಠ ಅದ ನಮ್ಮದು. ಏನು ಸಣ್ಣ ಪುಟ್ಟ ಮಠ ಅಲ್ರಿ ಇದು. ಮೊದಲು ಬಲಿಷ್ಠವಾದಂಥ ಮಠ ಅದ. ಊರನ್ನವ್ರು ಪಟ್ಟಿ ತೊಂದಿಲ್ಲ, ಏನೂ ತೊಂದಿಲ್ಲ. ಸ್ವಯಂ ಕಟ್ಟಿ ಮಠ ಅದ ರೀ ಅದು, ಸ್ವಂತ ಬದಲ ಮ್ಯಾಗ. ಇಲ್ಲಿ ಟೋಟಲಿ ಷಡ್ಯಂತ್ರ ಮಾಡಿ ಈ ಇವತ್ತಿನ ದಿನ ಈ ಮಠಕ್ಕೆ ತಂದು ನಿಲ್ಲಿಸಿದ್ದಾರೆ ನಮ್ಮ ಮಠದ ಮುಖ್ಯ. ಯಾರದಾರ ಸರ್ ಇದರಿಂದ? ಯಾರದಾರ ಅದ್ರ ಸರ್ ನಮಗೆ ಸುದ್ದಿ ಬರ್ಲತ್ತಾರೆ. ಪತ್ರಿಕಾ ಮಾಧ್ಯಮ ವ್ಯಕ್ತಿನೇ ಇದ್ರೊಳಗೆ ಹರ ಅಂತೇಳಿಕೆ ಸುದ್ದಿ ಹೊಂಟದ್ರಿ ಅವರು. ಯಾರತ್ತಿನ ಪತ್ರಿಕಾ ಮಾಧ್ಯಮದವರೇ ಹೊಂಟದತ್ತ ಬರ್ಲಾಗತ್ತಾರೆ. ಒಟ್ಟು ಸೀಟ್ ಹೈಲೈಟ್ ಮಾಡೋದು ಉದ್ದೇಶ. ಹಾಗಾಗಬಾರ್ದು. ಇವತ್ತು ಶ್ರೀಮಠ ಅದು ಯಾರ್ದು ಅಲ್ಲ, ನಿಮ್ಮ ಪೂಜ್ಯದು ಅಲ್ಲ, ಯಾರ್ದು ಅಲ್ಲ, ಭಕ್ತಾದಿಗಳಿಂದ ಕೂಡಿರ್ತಕ್ಕಂಥ ಆ ಮಠ. ಹೇಗೆಂದರೆ ಒಂದಾನೊಂದು ಕಾಲದಲ್ಲಿ ಔಷಧಿ ಇಲಾಖೆ ಆಗಿತ್ತು. ಔಷಧ ಕೊಡ್ತಿದ್ರು, ಆರೋಗ್ಯವನ್ನು ಸುಧಾರಿಸ್ತಿದ್ರು. ಮಕ್ಕಳಿಲ್ದವ್ರಿಗೆ ಮಕ್ಕಳು ಕೊಟ್ಟಿರ್ತಕ್ಕಂಥ ಒಂದು ಮಠ ಶ್ರೀಮಠ ಎಂದರೆ ಅದು ಉಡುಚಾಣದ ಶ್ರೀ ಶಂಕರಲಿಂಗ ಪೂಜ್ಯರ ಮಠ ಅಂತ ಹೆಸರಿತ್ತು. ಸೋಲಾಪುರದಿಂದ ಭಕ್ತಾದಿಗಳು ಎಂತಿಂಥವರು, ಬಾಗಲಕೋಟೆಯಿಂದ ರಾಜ್ಯದ ಹೊರ ರಾಜ್ಯದ ಭಕ್ತಾದಿಗಳು ಕೂಡ ಅಲ್ಲಿ ಬರ್ತಾಯಿದ್ರು. ಈಗ ಅವರು ದೂರಾಗಿದ್ದಾರೆ ಅಂತಲೂ ಕೂಡ ಕೇಳ್ಪಟ್ಟಿದೆ. ಹಾಗಾಗಿ ಒಂದು ಏನು ಕೊನೆಯದಾಗಿ ಹೇಳುವುದಂದರೆ, ಇದು ಉಜ್ಜಯಿನಿ ಪೀಠಕ್ಕೆ ಸಂಬಂಧಿಸಿದಂಥ ಒಂದು ಮಠ. ಉಜ್ಜಯಿನಿಯ ಜಗದ್ಗುರುಗಳು ಇದರಲ್ಲಿ ಭಾಗವಹಿಸಿ ಬಂದು ಇದನ್ನೆಲ್ಲವನ್ನು ತುಲನೆ ಮಾಡಿ ಯಾವುದು ಸತ್ಯ ಯಾವುದು ಅಸತ್ಯ, ಯಾರು ಪೂಜ್ಯರು ಯಾರು ಸಾಧು ಸನ್ಯಾಸಿಗಳು ಅನ್ನುವುದನ್ನು ಎಲ್ಲವನ್ನ ಸರಿಗೊಳಿಸಿ ಪೂಜ್ಯರನ್ನು ಇಟ್ಕೋಬೇಕೋ ಅಥವಾ ಇವರನ್ನು ಹೊರಹಾಕಬೇಕೋ ಅವರು ನಿರ್ಧಾರ ತೆಗೆದುಕೊಳ್ಬೇಕು. ಒಂದು ವೇಳೆ ಜಗದ್ಗುರುಗಳು ಇದರಲ್ಲಿ ಬರಲಿಲ್ಲ ಅಂದರೆ ಆ ಊರಿಗೆ ಕೆಡಕ ಆಗಬಹುದು ಅಂತಕ್ಕಂಥ ಮಾತು ಕೇಳ್ಪಟ್ಟಿದ್ದೇನೆ. ಹಾಗಾಗಬಾರ್ದು. ಆ ಊರಿನ ಗ್ರಾಮಸ್ಥರು ಬಹಳ ವಿದ್ಯಾವಂತರು. ಈ ಎರಡೂ ಏನು ಗುಂಪುಗಳಿವೆ, ಎರಡೂ ಗುಂಪುಗಳಲ್ಲಿ ವಿದ್ಯಾವಂತರು, ನಿಸ್ವಾರ್ಥಿಗಳು, ಬಹುಸಂಖ್ಯಾತರಿದ್ದಾರೆ. ಒಂದಿಷ್ಟು ಇರ್ತಾರೆ, ಅವರು ಬೇರೆ. ಬಹುಸಂಖ್ಯಾತರು ಒಳ್ಳೆಯವರೇ ಇದ್ದಾರೆ. ಆದ್ದರಿಂದ ಆ ಮಠದ ಶ್ರೀಮಠದ ಟ್ರಸ್ಟಿಗಳು, ಗ್ರಾಮದ ಎಲ್ಲ ಜನಗಳು ಒಂದೆಡೆ ಸೇರಿ, ಅದು ಯಾರ ಸ್ವಾರ್ಥಕ್ಕಾಗಿಯೂ ಅಲ್ಲ, ಮಠ ಸಾಮಾನ್ಯರ ಭಕ್ತಾದಿಗಳಿಗಾಗಿ ಇರ್ತಕ್ಕಂಥ ಮಠ. ಎಲ್ಲ ಸಮಮನಸ್ಕರು ಕುಳಿತುಕೊಂಡು ಅದನ್ನು ಸಾರಾಸಗಟಾಗಿ ವಿಚಾರಣೆ ಮಾಡಿ ಯಾವುದು ಸರಿ ಆಗ್ತದೆ ಅಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡರೆ ಉಡುಚಾಣ ಗ್ರಾಮಕ್ಕೆ ಕೀರ್ತಿ ಸಲ್ಲುತ್ತದೆ. ಒಂದು ವೇಳೆ
ಸ್ವಪ್ರತಿಷ್ಠೆಗೆ ಬಿದ್ದು ರಾಜಕೀಯನ್ನು ಒಳ ಇಟ್ಟುಕೊಂಡು ಏನಾದರೂ ನೀವು ಹಗೆ ಸಾಧಿಸುತ್ತಾ ಹೋದರೆ ಉಡುಚಾಣ ಗ್ರಾಮ ರಣರಂಗವೂ ಆಗಬಹುದು ಅಂತ ಕೇಳ್ಪಟ್ಟಿದ್ದೇನೆ. ಹಾಗಾಗಬಾರದು. ಎಲ್ಲ ಆ ಗ್ರಾಮದ ಆ ಮಠದ ಭಕ್ತರುಗಳಿಗೆ ನಂದೊಂದು ಮನವಿ, ಸೌಮ್ಯವಾಗಿ ಜಗದ್ಗುರುಗಳನ್ನು ಕರೆಸಿ ಎಲ್ಲವನ್ನು ನೋಡಿ, ಈ ಪೂಜ್ಯರ ವರ್ತನೆ ನಡೆ ನುಡಿಗಳನ್ನು ನೋಡಿ ಒಂದು ನಿರ್ಣಯಕ್ಕೆ ಬಂದರೆ ಆ ಗ್ರಾಮಕ್ಕೆ, ಆ ಶ್ರೀಮಠಕ್ಕೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.